ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಪಾತ್ರ ಎಕ್ಯುರೇಟ್ ಆಗಿದೆ. ಅಂದರೆ ಪರಮಾತ್ಮ ತಂದೆಯ ಪಾತ್ರ ಸಂಪೂರ್ಣ ಸರಿಯಾಗಿದೆ. ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಬರುವಂತಹ ಸಮಯದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ನೆನಪಾರ್ಥವಾದ ಶಿವರಾತ್ರಿಯ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇಂದಿನ ಪ್ರಶ್ನೆಯಾಗಿದೆ, ಎಂತಹ ಮಕ್ಕಳ ವಿಕರ್ಮ ಸಂಪೂರ್ಣವಾಗಿ ವಿನಾಶ ಆಗುವುದಿಲ್ಲ? ಉತ್ತರ, ಯಾರ ಯೋಗ ಪರಮಾತ್ಮ ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಆಗಿಲ್ಲವೋ, ಅಂದರೆ ಯಾರಿಗೆ ಸರಿಯಾಗಿ ಯೋಗವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲವೋ, ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಲು ಯಾರಿಗೆ ಸಾಧ್ಯ ಆಗುತ್ತಿಲ್ಲವೋ ಅಂತವರ ವಿಕರ್ಮ ವಿನಾಶ ಆಗುವುದಿಲ್ಲ. ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳಿಗೆ ಅಷ್ಟೊಂದು ಸದ್ಗತಿ ಪ್ರಾಪ್ತಿಯಾಗುವುದಿಲ್ಲ. ಅಂತಹ ಮಕ್ಕಳ ಪಾಪ ಹಾಗೇ ಉಳಿದುಕೊಳ್ಳುತ್ತದೆ. ಅವರ ಖಾತೆಯಲ್ಲಿ ಪಾಪ ಉಳಿದುಕೊಳ್ಳುತ್ತದೆ. ನಂತರ ಅವರ ಪದವಿ ಕೂಡ ಕಡಿಮೆ ಆಗುತ್ತದೆ. ನಾವು ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ಯಾವುದಾದರೂ ವ್ಯಕ್ತಿಯ ಹೆಸರು ಮತ್ತು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಯಾವಾಗ ಯಾವುದಾದರೂ ವ್ಯಕ್ತಿಯ ಹೆಸರು ಮತ್ತು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೋ ಆಗ ಆ ವ್ಯಕ್ತಿಯ ಮಾತೆ ನಮಗೆ ನೆನಪಿಗೆ ಬರುತ್ತಿರುತ್ತದೆ. ಅಂತವರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಇಂದಿನ ಗೀತೆಯಾಗಿದೆ, ಇಂದು ಬೆಳಗ್ಗೆ ಬೆಳಗ್ಗೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ. ಓಂ ಶಾಂತಿ. ಎಷ್ಟು ಗಂಟೆಗೆ ಬೆಳಗ್ಗೆ ಆಗುತ್ತದೆ? ಪರಮಾತ್ಮ ತಂದೆ ಬೆಳಗ್ಗೆ ಎಷ್ಟು ಗಂಟೆಗೆ ಈ ಸೃಷ್ಟಿಗೆ ಬರುತ್ತಾರೆ? ಕೆಲವು ಮಕ್ಕಳು ಹೇಳಿದರು 3 ಗಂಟೆಗೆ ಬರುತ್ತಾರೆ ಎಂದು, ಕೆಲವರು ಹೇಳಿದರು 4 ಗಂಟೆಗೆ ಬರುತ್ತಾರೆ ಎಂದು, ಕೆಲವರು ಹೇಳಿದರು ಸಂಗಮ ಯುಗದಲ್ಲಿ ಬರುತ್ತಾರೆ ಎಂದು, ಇನ್ನು ಕೆಲವರು ಹೇಳಿದರು 12 ಗಂಟೆಗೆ ಬರುತ್ತಾರೆ ಎಂದು. ಪರಮಾತ್ಮ ತಂದೆ ಎಕ್ಯುರೇಟ್ ಆದ ಮಾತನ್ನು ಕೇಳುತ್ತಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಸರಿಯಾಗಿ ಯಾವ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು ತಂದೆ ಕೇಳುತ್ತಿದ್ದಾರೆ. ರಾತ್ರಿ 12 ಗಂಟೆಗೆ ಬೆಳಗ್ಗೆ ಎಂದು ಕರೆಯಲು ಸಾಧ್ಯ ಇಲ್ಲ. 12 ಗಂಟೆಯಾಗಿ 1 ಸೆಕೆಂಡ್ ಆಗಬೇಕು. 12 ಗಂಟೆಯಾಗಿ 1 ಸೆಕೆಂಡ್ 1 ನಿಮಿಷ ಆಯಿತು ಅಂದರೆ ಆಗ AM ಪ್ರಾರಂಭ ಆಗುತ್ತದೆ. ಅಂದರೆ ಹಗಲು ಪ್ರಾರಂಭ ಆಗುತ್ತದೆ. 12 ಗಂಟೆಯಾಗಿ 1 ಸೆಕೆಂಡ್ ಅಥವಾ 1 ನಿಮಿಷ ಆದ ತಕ್ಷಣ ಬೆಳಗ್ಗೆ ಪ್ರಾರಂಭ ಆದಂತೆ. ಈಗ ಇಲ್ಲಿ ಸಂಪೂರ್ಣ ಹಗಲಿದೆ. ನಾಟಕದ ಅನುಸಾರ ಪರಮಾತ್ಮ ತಂದೆಯ ಪಾತ್ರ ಕೂಡ ಸಂಪೂರ್ಣ ಎಕ್ಯುರೇಟ್ ಆಗಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಅವತರಿತ ಆಗುವಂತಹ ಸಮಯದಲ್ಲಿ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ. ಈ ನಾಟಕ ಅನಾದಿಯಿಂದ ಇದೇ ರೀತಿ ಮಾಡಲ್ಪಟ್ಟಿದೆ. 12 ಗಂಟೆಯಾಗಿ ಎಲ್ಲಿಯವರೆಗೂ 1 ಸೆಕೆಂಡ್ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು AM ಅಂದರೆ ಬೆಳಗ್ಗೆ ಎಂದು ಕರೆಯುವುದಿಲ್ಲ. ಇದು ಬೇಹದ್ದಿನ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೆಳಗ್ಗೆ ಬೆಳಗ್ಗೆ ನಾನು ಈ ಸೃಷ್ಟಿಗೆ ಬರುತ್ತೇನೆ. ವಿದೇಶದವರು AM ಮತ್ತು PM ಎಂದು ಹೇಳುತ್ತಾರೆ. ವಿದೇಶದವರ AM ಮತ್ತು PM ಅನ್ನುವ ಶಬ್ದ ಎಕ್ಯುರೇಟ್ ಆಗಿ ನಡೆಯುತ್ತದೆ. ಏಕೆಂದರೆ ವಿದೇಶದವರ ಬುದ್ಧಿ ಇನ್ನೂ ಚೆನ್ನಾಗಿ ಕಾರ್ಯವನ್ನು ಮಾಡುತ್ತಿದೆ. ಅವರ ಬುದ್ಧಿ ಇನ್ನೂ ಚೆನ್ನಾಗಿದೆ. ಏಕೆಂದರೆ ವಿದೇಶದವರು ಸಂಪೂರ್ಣ ಸತೋ ಪ್ರಧಾನರೂ ಆಗುವುದಿಲ್ಲ. ಅಂದ ಮೇಲೆ ಅವರು ಬಹಳಷ್ಟು ತಮೋ ಪ್ರಧಾನರೂ ಕೂಡ ಆಗುವುದಿಲ್ಲ. ಭಾರತದ ನಿವಾಸಿಗಳು 100ಕ್ಕೆ 100% ಸತೋ ಪ್ರಧಾನ ಆಗುತ್ತಾರೆ. ಪುನಃ ಭಾರತದ ನಿವಾಸಿಗಳೇ 100ಕ್ಕೆ 100% ತಮೋ ಪ್ರಧಾನ ಆಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಬಹಳಷ್ಟು ಎಕ್ಯುರೇಟ್ ಆಗಿದ್ದಾರೆ. ಬೆಳಗ್ಗೆ ಅಂದರೆ 12 ಗಂಟೆಯಾಗಿ 1 ನಿಮಿಷ ಆಗಬೇಕು ಅಥವಾ 1 ಸೆಕೆಂಡ್ ಆಗಬೇಕು ಅನ್ನುವ ಲೆಕ್ಕವನ್ನು ಇಲ್ಲಿ ಇಡುವುದಿಲ್ಲ. 1 ಸೆಕೆಂಡ್ ಪಾಸ್ ಆಗಿದ್ದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನ ಜನ ಸಂಪೂರ್ಣ ಅಂಧಕಾರದಲ್ಲಿ ಇದ್ದಾರೆ. ಪರಮಾತ್ಮ ತಂದೆಯನ್ನು ಎಲ್ಲಾ ಭಕ್ತರು ದುಃಖದ ಸಮಯದಲ್ಲಿ ನೆನಪು ಮಾಡುತ್ತಾರೆ. ಎಲ್ಲಾ ಭಕ್ತರು ದುಃಖಿಗಳಾದಾಗ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ. ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಮನುಷ್ಯರಾಗಿದ್ದರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಎಕ್ಯುರೇಟ್ ಆಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಏಕೆಂದರೆ ಎಲ್ಲರೂ ಪತಿತರು ಮತ್ತು ತಮೋ ಪ್ರಧಾನರಾಗಿದ್ದಾರೆ. ಕಾಮ ವಿಕಾರ ಎಷ್ಟೊಂದು ತಮೋ ಪ್ರಧಾನ ಆಗಿದೆ. ಈಗ ಬೇಹದ್ದಿನ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಿದ್ದಾರೆ. ಮಕ್ಕಳೇ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗಿ. ಒಂದು ವೇಳೆ ಈಗ ನೀವು ಪವಿತ್ರರಾಗದೇ ಇದ್ದರೆ ನೀವು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನೀವು ಪವಿತ್ರರಾದರೆ
ಅವಿನಾಶಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನೀವೀಗ ಇಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಇಲ್ಲಿ ಶ್ಲೋಗನ್ ಅನ್ನು ಕೂಡ ಬರೆಯಲಾಗುತ್ತದೆ, ಪವಿತ್ರರಾಗಿ ಮತ್ತು ಯೋಗಿಗಳಾಗಿ ಎಂದು. ಬಿ ಹೋಲಿ, ಬಿ ಯೋಗಿ ಅನ್ನುವ ಶಬ್ದವನ್ನು ಬರೆಯಲಾಗುತ್ತದೆ. ವಾಸ್ತವದಲ್ಲಿ ಬಿ ರಾಜಯೋಗಿ ಅನ್ನುವ ಶಬ್ದವನ್ನು ಬರೆಯಬೇಕು, ಅಂದರೆ ರಾಜಯೋಗಿಗಳಾಗಿ ಅನ್ನುವ ಶಬ್ದವನ್ನು ಬರೆಯಬೇಕು. ಯೋಗಿ ಅನ್ನುವ ಶಬ್ದ ಸಾಮಾನ್ಯವಾದ ಶಬ್ದ ಆಗಿದೆ. ಬ್ರಹ್ಮಾಂಡದ ಜೊತೆಗೂ ಕೂಡ ಸನ್ಯಾಸಿಗಳು ಯೋಗವನ್ನು ಜೋಡಣೆ ಮಾಡುತ್ತಾರೆ. ಆ ಸನ್ಯಾಸಿಗಳು ಯೋಗಿಗಳಾಗಿದ್ದಾರೆ. ಮಕ್ಕಳು ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ. ಪತ್ನಿ ಪತಿಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ. ಆದರೆ ನಿಮ್ಮ ಈ ಯೋಗ ರಾಜಯೋಗ ಆಗಿದೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ರಾಜಯೋಗ ಅನ್ನುವ ಶಬ್ದವನ್ನು ಬರೆಯುವುದು ಸರಿಯಾದ ಮಾತಾಗಿದೆ. ಬಿ ಹೋಲಿ ಅಂಡ್ ಬಿ ರಾಜಯೋಗಿ, ಅಂದರೆ ಪವಿತ್ರರಾಗಿ ಮತ್ತು ರಾಜಯೋಗಿಗಳಾಗಿ ಅನ್ನುವ ಶಬ್ದವನ್ನು ಬರೆಯಬೇಕು. ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ಅನೇಕ ಮಾತನ್ನು ಕರೆಕ್ಷನ್ ಮಾಡುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಂದು ನಾನು ನಿಮಗೆ ಬಹಳಷ್ಟು ರಹಸ್ಯದ ಮಾತನ್ನು ತಿಳಿಸುತ್ತೇನೆ ಎಂದು. ಈಗ ಶಿವ ಜಯಂತಿ ಬರುತ್ತಿದೆ. ಶಿವ ಜಯಂತಿಯನ್ನು ನೀವು ಬಹಳ ಚೆನ್ನಾಗಿ ಆಚರಣೆ ಮಾಡಬೇಕು. ಶಿವ ಜಯಂತಿಯ ಸಮಯದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬೇಕು. ಯಾರ ಬಳಿ ಪ್ರದರ್ಶನದ ಸೆಟ್ ಇದೆಯೋ ಅವರು ತಮ್ಮ ತಮ್ಮ ಸೆಂಟರ್ನಲ್ಲಿ ಅಥವಾ ತಮ್ಮ ತಮ್ಮ ಮನೆಯಲ್ಲಿ ಶಿವರಾತ್ರಿಯನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡಿ ಮತ್ತು ಬೋರ್ಡ್ನಲ್ಲಿ ಬರೆಯಿರಿ, ಶಿವ ತಂದೆ ಗೀತಾ ಜ್ಞಾನದಾತ ಆಗಿದ್ದಾರೆ. ಗೀತಾ ಜ್ಞಾನದಾತ ಆದಂತಹ ಶಿವತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಮಾರ್ಗದ ಬಗ್ಗೆ ಇಲ್ಲಿ ಬಂದು ಶಿಕ್ಷಣವನ್ನು ಕಲಿಯಿರಿ ಅನ್ನುವ ಮಾತನ್ನು ಬೋರ್ಡ್ನಲ್ಲಿ ಬರೆಯಬೇಕು. ಬಲೆ ಶಿವ ಜಯಂತಿಯ ಸಮಯದಲ್ಲಿ ನೀವು ದೀಪಗಳನ್ನು ಬೇಕಾದರೂ ಹಚ್ಚಿ ಮನೆ ಮನೆಯಲ್ಲೂ ಶಿವ ಜಯಂತಿಯನ್ನು ಆಚರಣೆ ಮಾಡಬೇಕು. ನೀವೆಲ್ಲರೂ ಜ್ಞಾನದ ಗಂಗೆಯರಾಗಿದ್ದೀರಾ ಅಂದ ಮೇಲೆ ಪ್ರತಿಯೊಬ್ಬರ ಮನೆಯು ಗೀತಾ ಪಾಠಶಾಲೆ ಆಗಬೇಕು. ಮನೆ ಮನೆಯಲ್ಲೂ ಕೂಡ ಭಗವದ್ಗೀತೆಯನ್ನು ಓದುತ್ತಾರೆ ತಾನೆ. ಭಕ್ತಿಯನ್ನು ಮಾಡುವುದರಲ್ಲಿ ಮಾತೆಯರು ಪುರುಷರಿಗಿಂತ ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗಿರುತ್ತಾರೆ. ಅಂದರೆ ಪುರುಷರಿಗಿಂತ ಮಾತೆಯರೇ ಹೆಚ್ಚು ಭಕ್ತಿಯನ್ನು ಮಾಡುತ್ತಾರೆ. ಇಂತಹ ಅನೇಕ ಪರಿವಾರ ಇದೆ, ಅಲ್ಲಿ ಪ್ರತಿದಿನ ಭಗವದ್ಗೀತೆಯನ್ನು ಓದುತ್ತಾರೆ. ಅಂದ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಈ ಜ್ಞಾನದ ಚಿತ್ರಗಳನ್ನು ಹಾಕಬೇಕು ಮತ್ತು ಬೋರ್ಡ್ನಲ್ಲಿ ಬರೆಯಬೇಕು, ಇಲ್ಲಿಗೆ ಬಂದು ಬೇಹದ್ದಿನ ತಂದೆಯ ಮೂಲಕ ಪುನಃ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು. ಈ ಶಿವ ಜಯಂತಿಯ ಹಬ್ಬ ವಾಸ್ತವದಲ್ಲಿ ನಿಮಗೆ ಸತ್ಯವಾದ ದೀಪಾವಳಿಯಾಗಿದೆ. ಯಾವಾಗ ಪರಮಾತ್ಮ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಮನೆ ಮನೆಯಲ್ಲೂ ಪ್ರಕಾಶ ಜಾಸ್ತಿಯಾಗುತ್ತದೆ. ಅಂದರೆ ಪರಮಾತ್ಮ ಶಿವ ತಂದೆ ಈ ಸೃಷ್ಟಿಗೆ ಬಂದ ತಕ್ಷಣ ಪ್ರತಿಯೊಂದು ಮನೆಯು ಬೆಳಗಲು ಪ್ರಾರಂಭ ಆಗುತ್ತದೆ. ಶಿವ ಜಯಂತಿಯ ಸಮಯದಲ್ಲಿ ನೀವು ಬಹಳಷ್ಟು ದೀಪವನ್ನು ಹಚ್ಚಿ ಎಲ್ಲಾ ಕಡೆ ಪ್ರಕಾಶ ಜಾಸ್ತಿಯಾಗುವಂತೆ ಮಾಡಬೇಕು. ಅಂದರೆ ಎಲ್ಲಾ ಕಡೆ ಬೆಳಗುವಂತೆ ಮಾಡಬೇಕು. ನೀವೀಗ ಸತ್ಯವಾದ ದೀಪಾವಳಿಯನ್ನು ಆಚರಣೆ ಮಾಡುತ್ತೀರಾ. ಸತ್ಯುಗದಲ್ಲಿ ಫೈನಲ್ ಆಗಿ ದೀಪಾವಳಿ ನಡೆಯುತ್ತದೆ. ಸತ್ಯುಗದಲ್ಲಿ ಮನೆ ಮನೆಯಲ್ಲೂ ಪ್ರಕಾಶವೇ ಪ್ರಕಾಶ ಇರುತ್ತದೆ. ಅಂದರೆ ಪ್ರತಿಯೊಂದು ಆತ್ಮದ ಜ್ಯೋತಿ ಸತ್ಯುಗದಲ್ಲಿ ಬೆಳಗುತ್ತಿರುತ್ತದೆ. ಈ ಸಮಯದಲ್ಲಿ ಎಲ್ಲಾ ಕಡೆ ಅಂಧಕಾರ ಇದೆ. ಆತ್ಮರಾದ ನೀವು ಈಗ ಅಸುರಿ ಬುದ್ಧಿ ಉಳ್ಳವರಾಗಿದ್ದೀರಾ. ಆತ್ಮರ ಬುದ್ಧಿ ಈಗ ಅಸುರಿ ಬುದ್ಧಿಯಾಗಿದೆ. ಸತ್ಯುಗದಲ್ಲಿ ಆತ್ಮರ ಬುದ್ಧಿ ಪವಿತ್ರ ಬುದ್ಧಿಯಾಗಿರುತ್ತದೆ. ಸತ್ಯುಗದಲ್ಲಿ ಆತ್ಮದ ಬುದ್ಧಿ ಪವಿತ್ರ ಬುದ್ಧಿಯಾಗಿರುವ ಕಾರಣ ಅಲ್ಲಿ ದೈವಿ ಬುದ್ಧಿ ಉಳ್ಳವರಾಗಿರುತ್ತಾರೆ. ಅಂದರೆ ಸತ್ಯುಗದಲ್ಲಿ ಪವಿತ್ರ ಬುದ್ಧಿ ಉಳ್ಳವರಾಗಿರುವ ಕಾರಣ ಅಲ್ಲಿ ಎಲ್ಲರ ಬುದ್ಧಿ ದೈವಿ ಬುದ್ಧಿ ಆಗಿರುತ್ತದೆ. ಆತ್ಮವೇ ಪತಿತ ಆಗುತ್ತದೆ, ಆತ್ಮವೇ ಪಾವನ ಆಗುತ್ತದೆ. 1 ಪೈಸೆಯಷ್ಟು ಬೆಲೆ ಇಲ್ಲದಂತಹ ನೀವು ಈಗ ಬೆಲೆ ಬಾಳುವಂತಹ ಆತ್ಮರಾಗುತ್ತಿದ್ದೀರಾ. ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಇಲ್ಲಿ ಆತ್ಮ ಅಪವಿತ್ರ ಆಗಿದೆ. ಆದ್ದರಿಂದ ಶರೀರ ಕೂಡ ಅಪವಿತ್ರ ಆಗಿದೆ ಮತ್ತು ಜಗತ್ತೂ ಕೂಡ ಅಪವಿತ್ರ ಆಗಿದೆ. ಈ ಜ್ಞಾನದ ಮಾತನ್ನು ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಯಾರು ಯಥಾರ್ಥವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರ ಆಂತರ್ಯದಲ್ಲಿ ಖುಷಿ ಇರುತ್ತದೆ. ಎಲ್ಲರೂ ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಗ್ರಹಚಾರ ಅಂತೂ ಬರುತ್ತಿರುತ್ತದೆ. ಕೆಲವೊಮ್ಮೆ ರಾಹುವಿನ ಗ್ರಹಚಾರ ಮಕ್ಕಳನ್ನು ಹಿಡಿದುಕೊಳ್ಳುತ್ತದೆ. ಆಗ ಮಕ್ಕಳು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಕೆಲವೊಮ್ಮೆ ಬೃಹಸ್ಪತಿಯ ದಶೆ ಪರಿವರ್ತನೆಯಾಗಿ ರಾಹುವಿನ ದಶೆ ಬಂದು ಬಿಡುತ್ತದೆ. ಅಂದರೆ ಗುರು ದಶೆ ಪರಿವರ್ತನೆಯಾಗಿ ರಾಹುವಿನ ದಶೆ ಬಂದು ಬಿಡುತ್ತದೆ. ಕಾಮ ವಿಕಾರಕ್ಕೆ ವಶ ಆದರೆ ರಾಹುವಿನ ದಶೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಮಲ್ಲ ಯುದ್ಧ ನಡೆಯುತ್ತದೆ ತಾನೆ.
ಮಾತೆಯರಾದ ನೀವು ಮಲ್ಲ ಯುದ್ಧವನ್ನು ನೋಡಿಲ್ಲ. ಏಕೆಂದರೆ ಮಾತೆಯರು ಮನೆಯಲ್ಲಿ ಇರುವಂತಹ ಲಕ್ಷ್ಮಿ ಆಗಿದ್ದಾರೆ. ಅಂದರೆ ಮಾತೆಯರು ಮನೆಯಲ್ಲಿ ಇರುವಂತಹ ಗೃಹಿಣಿಯರಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಭ್ರಮರಿಗೂ ಕೂಡ ಗೃಹಿಣಿ ಎಂದು ಕರೆಯುತ್ತಾರೆ. ಅಂದರೆ ಮನೆಯನ್ನು ಚೆನ್ನಾಗಿ ಸಂಪಾಲನೆ ಮಾಡುವಂತದ್ದು ಭ್ರಮರಿಯಾಗಿದೆ. ಅಂದರೆ ಮನೆಯನ್ನು ನಿರ್ಮಾಣ ಮಾಡುವಂತದ್ದು ಭ್ರಮರಿಯಾಗಿದೆ. ಮನೆಯನ್ನು ನಿರ್ಮಾಣ ಮಾಡುವಂತಹ ಒಳ್ಳೆಯ ಕಲೆ ಭ್ರಮರಿಯಲ್ಲಿ ಇದೆ. ಆದ್ದರಿಂದ ಗೃಹಿಣಿ ಅನ್ನುವ ಹೆಸರನ್ನು ಭ್ರಮರಿಗೆ ಇಟ್ಟಿದ್ದಾರೆ. ಈಗ ಮಾತೆಯರಲ್ಲೂ ಕೂಡ ಮನೆಯನ್ನು ಚೆನ್ನಾಗಿ ಸಂಪಾಲನೆ ಮಾಡುವಂತಹ ಒಳ್ಳೆಯ ಕಲೆ ಇದೆ. ಆದ್ದರಿಂದ ಮಾತೆಯರಿಗೆ ಗೃಹಿಣಿಯರು ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ನಿಮ್ಮ ಪರಿವಾರದವರನ್ನು ಪರಿವರ್ತನೆ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ. ಭ್ರಮರಿ ಕೂಡ ಮನೆಯನ್ನು ನಿರ್ಮಾಣ ಮಾಡಿ ಕೀಟಗಳನ್ನು ಪರಿವರ್ತನೆ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತದೆ. ಭ್ರಮರಿ ಪಕ್ಕಾ ಮೇಸ್ತ್ರಿಯಾಗಿದೆ. ಭ್ರಮರಿ 2 ಅಥವಾ 3 ರೂಮನ್ನು ನಿರ್ಮಾಣ ಮಾಡುತ್ತದೆ. 3 ಅಥವಾ 4 ಕೀಟಗಳನ್ನು ತೆಗೆದುಕೊಂಡು ಬರುತ್ತದೆ. ಅದೇ ರೀತಿ ನೀವು ಬ್ರಾಹ್ಮಣಿಯರಾಗಿದ್ದೀರಾ. ಬಲೆ ನೀವು ಒಬ್ಬರನ್ನು ಅಥವಾ ಇಬ್ಬರನ್ನು ಜ್ಞಾನಿಗಳನ್ನಾಗಿ ಮಾಡಿ, ಅಥವಾ 10 ಅಥವಾ 12 ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿ, ಅಥವಾ ನೀವು 100 ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿ, ಅಥವಾ 500 ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿ. ನೀವು ಮಂಟಪವನ್ನು ಕೂಡ ನಿರ್ಮಾಣ ಮಾಡುತ್ತೀರಾ. ಅಂದರೆ ಸ್ಟೇಜ್ ಅನ್ನು ನಿರ್ಮಾಣ ಮಾಡುತ್ತೀರಾ. ಎಲ್ಲಾ ಆತ್ಮರನ್ನು ಬ್ರಾಹ್ಮಣರನ್ನಾಗಿ ಮಾಡಲು ನೀವೇನು ಮಂಟಪ ಅಥವಾ ಸ್ಟೇಜ್ ಅನ್ನು ನಿರ್ಮಾಣ ಮಾಡುತ್ತೀರೋ, ಇದು ಕೂಡ ಮನೆಯನ್ನು ನಿರ್ಮಾಣ ಮಾಡುವುದೇ ಆಗಿದೆ. ಆ ಮಂಟಪ ಅಥವಾ ಸ್ಟೇಜ್ ನಲ್ಲಿ ಕುಳಿತು ಎಲ್ಲರಿಗೂ ಜ್ಞಾನದ ಬೂಬು ಮಾಡುತ್ತೀರಾ. ಪುನಃ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಕೀಟಗಳಿಂದ ಬ್ರಾಹ್ಮಣರಾಗುತ್ತಾರೆ. ಇನ್ನು ಕೆಲವರು ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಡುತ್ತಾರೆ. ಅಂದರೆ ಕೆಲವು ಕೀಟಗಳು ಕೊಳೆತು ಹೋಗುತ್ತದೆ. ಅಂದರೆ ಅವರು ಈ ದೇವತಾ ಧರ್ಮದ ಆತ್ಮರೇ ಅಲ್ಲ. ಯಾರು ಈ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನ ಸಂಪೂರ್ಣವಾಗಿ ಟಚ್ ಆಗುತ್ತದೆ. ನೀವೀಗ ಪುನಃ ಮನುಷ್ಯರಾಗಿದ್ದೀರಾ. ನಿಮ್ಮಲ್ಲಿ ಭ್ರಮರಿಗಿಂತ ಜಾಸ್ತಿ ಶಕ್ತಿ ಇದೆ. ನೀವು ಮನುಷ್ಯರಾಗಿರುವ ಕಾರಣ ಭ್ರಮರಿಗಿಂತ ಜಾಸ್ತಿ ಶಕ್ತಿ ನಿಮ್ಮಲ್ಲಿ ಇದೆ. ನೀವು 2000 ಜನರ ಸಭೆಯ ಮಧ್ಯದಲ್ಲೂ ಕೂಡ ಕುಳಿತು ಭಾಷಣವನ್ನು ಮಾಡಬಹುದು. ಅಂದರೆ ಎಲ್ಲಿ 2000 ಜನ ಸೇರಿರುತ್ತಾರೋ ಅಲ್ಲೂ ಕೂಡ ನೀವು ಭಾಷಣವನ್ನು ಮಾಡಬಹುದು. ಮುಂದೆ ಹೋದಂತೆ 4000, 5000 ಜನರ ಸಭೆಯಲ್ಲಿ ನೀವು ಹೋಗಿ ಭಾಷಣವನ್ನು ಮಾಡುತ್ತೀರಾ. ಭ್ರಮರಿಯನ್ನು ನಿಮಗೆ ಹೋಲಿಕೆ ಮಾಡಲಾಗುತ್ತದೆ. ವರ್ತಮಾನ ಸಮಯದಲ್ಲಿ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಎಲ್ಲರಿಗೂ ಹೇಳುತ್ತಾರೆ, ನಾವು ನಿಮಗೆ ಭಾರತದ ರಾಜಯೋಗವನ್ನು ಕಲಿಸುತ್ತೇವೆ ಎಂದು. ವರ್ತಮಾನ ಸಮಯದಲ್ಲಿ ಮಾತೆಯರು ಕೂಡ ಕಾವಿ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ. ಪುನಃ ವಿದೇಶಕ್ಕೆ ಹೋಗಿ ಅವರು ಅನೇಕರಿಗೆ ಮೋಸವನ್ನು ಮಾಡಿ ಬರುತ್ತಾರೆ. ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಸನ್ಯಾಸಿಗಳಾಗಿ ಅನೇಕ ಮಾತೆಯರು ವಿದೇಶಕ್ಕೆ ಹೋಗಿ ಹೇಳುತ್ತಾರೆ, ಭಾರತದ ಪ್ರಾಚೀನ ರಾಜಯೋಗವನ್ನು ಭಾರತಕ್ಕೆ ಬಂದು ಕಲಿಯಿರಿ ಎಂದು. ಇಲ್ಲಿ ನೀವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಲು ಭಾರತಕ್ಕೆ ಬನ್ನಿ ಎಂದು ಹೇಳುವುದಿಲ್ಲ. ನೀವೀಗ ವಿದೇಶಕ್ಕೆ ಹೋಗುತ್ತೀರಾ, ಅಲ್ಲೇ ಕುಳಿತು ಜ್ಞಾನವನ್ನು ತಿಳಿಸುತ್ತೀರಾ. ಈ ರಾಜಯೋಗವನ್ನು ಕಲಿಯಿರಿ, ಆಗ ನೀವು ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಈ ರಾಜಯೋಗವನ್ನು ಕಲಿತರೆ ನಿಮಗೆ ಸ್ವರ್ಗದಲ್ಲಿ ಜನ್ಮ ಸಿಗುತ್ತದೆ ಎಂದು ನೀವು ಹೇಳುತ್ತೀರಾ. ಇಲ್ಲಿ ನೀವು ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಳ್ಳುವ ಮಾತಿಲ್ಲ. ಇಲ್ಲಿ ನೀವು ಡ್ರೆಸ್ ನ ಕಲರ್ ಅನ್ನು ಚೇಂಜ್ ಮಾಡಿಕೊಳ್ಳುವ ಮಾತಿಲ್ಲ. ಇಲ್ಲಿ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡುತ್ತಾರೆ. ಈಗ ನೀವು ಸತೋ ಪ್ರಧಾನ ಆತ್ಮರಾಗಬೇಕು. ಮೊದಲು ನೀವು ಚಿನ್ನದ ಯುಗದ ನಿವಾಸಿಗಳಾಗಿದ್ದೀರಿ. ಈಗ ನೀವು ಕಬ್ಬಿಣದ ಯುಗದಲ್ಲಿ ಇದ್ದೀರಾ. ಈ ಸಂಪೂರ್ಣ ಜಗತ್ತಿನಲ್ಲಿರುವ ಎಲ್ಲಾ ಧರ್ಮದ ಆತ್ಮರೂ ಕೂಡ ಈ ಸಮಯದಲ್ಲಿ ಕಬ್ಬಿಣದ ಯುಗದಲ್ಲಿ ಇದ್ದಾರೆ. ಯಾವುದೇ ಧರ್ಮದ ಆತ್ಮರು ನಿಮಗೆ ಸಿಕ್ಕರೂ ಕೂಡ ಅವರಿಗೆ ನೀವು ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ಪಾವನರಾಗುತ್ತೀರಾ. ನೀವು ಪಾವನ ಆತ್ಮರಾದರೆ ಪುನಃ ನಾನು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕೇವಲ ಇಷ್ಟೇ ಜ್ಞಾನದ ಮಾತನ್ನು ಅವರಿಗೆ ತಿಳಿಸಿ. ನೀವು ಜಾಸ್ತಿ ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇಲ್ಲ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದು ಬಹಳ ಸಹಜ ಮಾತಾಗಿದೆ. ಮನೆ ಮನೆಗೂ ಹೋಗಿ ಸಂದೇಶವನ್ನು ನೀಡಿದರು ಅನ್ನುವ ಮಾತು ನಿಮ್ಮ ಶಾಸ್ತ್ರದಲ್ಲಿ ಇದೆ. ಯಾರೋ ಒಬ್ಬರು ಸಂದೇಶದಿಂದ ವಂಚಿತಾಗಿ ಉಳಿದುಕೊಂಡರು. ಅವರು ಪುನಃ ಪರಮಾತ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ಮಾಡಿದರು, ಇಂಥವರು ನನಗೆ ನಿಮ್ಮ ಸಂದೇಶವನ್ನು ತಿಳಿಸಲಿಲ್ಲ ಎಂದು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಡಂಗುರವನ್ನು ನೀವು ಸಾರಬೇಕು.
ಒಂದು ದಿನ ಅವಶ್ಯವಾಗಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ. ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ನೀಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಒಂದು ದಿನ ಎಲ್ಲರಿಗೂ ಗೊತ್ತಾಗುತ್ತದೆ. ಅವಶ್ಯವಾಗಿ ದೈವಿ ಮನೆತನ ಇತ್ತು. ಯಾವಾಗ ದೈವಿ ಧರ್ಮ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ದೇವತೆಗಳ ಮನೆತನ ಇದ್ದಾಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇದ್ದರು. ಇಂತಿಂತಹ ಜ್ಞಾನದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ನಡೆಯಬೇಕು. ನೀವೀಗ ಇಂತಹ ಸ್ಲೋಗನ್ ಅನ್ನು ನಿರ್ಮಾಣ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ಆತ್ಮ ಪವಿತ್ರ ಆಗುತ್ತದೆ. ಆತ್ಮರಾದ ನೀವು ಈಗ ಅಪವಿತ್ರ ಆತ್ಮರಾಗಿದ್ದೀರಾ. ಈಗ ಎಲ್ಲರನ್ನೂ ಪರಮಾತ್ಮ ತಂದೆ ಪವಿತ್ರ ಆತ್ಮರನ್ನಾಗಿ ಮಾಡಿ ಮಾರ್ಗದರ್ಶಕ ಆಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಧಾಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಪುನಃ ಎಲ್ಲರೂ ನಂಬರ್ ವಾರಾಗಿ ದೈವಿ ಮನೆತನದಲ್ಲಿ ಬರುತ್ತಾರೆ. ಇದು ಎಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ. ಈಗ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು. ಯಾರು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳು ಗುಪ್ತ ರೂಪದಲ್ಲಿ ಸ್ವಯಂ ಅನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಡಿಸ್ಸರ್ವಿಸ್ ಅನ್ನು ಮಾಡುವಂತವರು ಕೂಡ ಗುಪ್ತ ರೂಪದಲ್ಲಿ ಸ್ವಯಂ ಅನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಸೇವಾದಾರಿ ಮಕ್ಕಳನ್ನು ಎಲ್ಲರೂ ಕರೆಸುತ್ತಿರುತ್ತಾರೆ. ಯಾರು ಸ್ವಲ್ಪ ಕೂಡ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಿಲ್ಲವೋ ಅಂತವರನ್ನು ಯಾರು ಜ್ಞಾನವನ್ನು ಹೇಳಲು ಕರೆಸುವುದಿಲ್ಲ. ಯಾರು ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಂತವರನ್ನು ನೀವು ಕರೆಸಿದರೆ ಅಂತವರು ಇನ್ನೂ ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡಿಬಿಡುತ್ತಾರೆ. ಅಂತವರ ಮೂಲಕ ಯಾರಾದರೂ ಅವರು ಹೇಳುವಂತಹ ಮಾತನ್ನು ಕೇಳಿದರೆ ಎಲ್ಲಾ ಬ್ರಹ್ಮ ಕುಮಾರಿಯರು ಇದೇ ರೀತಿ ಇದ್ದಾರೇನು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಅವರು ಸಂಪೂರ್ಣವಾಗಿ ಅನ್ಯರಿಗೆ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಯಾವಾಗ ಅನ್ಯರ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡುವುದಿಲ್ಲವೋ ಆಗ ಪರಮಾತ್ಮ ತಂದೆ ಹೆಸರು ಹಾಳಾಗಿ ಬಿಡುತ್ತದೆ. ಶಿವ ತಂದೆಯ ಹೆಸರನ್ನು ಹಾಳು ಮಾಡುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಹೇಗೆ ಈ ಜಗತ್ತಿನಲ್ಲಿ ಕೆಲವರು ಕೋಟ್ಯಾಧಿಪತಿಗಳಿದ್ದಾರೆ, ಕೆಲವರು ಪದಂಪತಿಗಳೂ ಕೂಡ ಆಗಿದ್ದಾರೆ. ಇನ್ನು ಕೆಲವರನ್ನು ನೋಡಿ, ಅವರು ಹಸಿವಿನಿಂದ ಸಾಯುತ್ತಿದ್ದಾರೆ. ಯಾರು ಹಸಿವಿನಿಂದ ಸಾಯುತ್ತಿದ್ದಾರೋ ಅಂತಹ ಬಡವರೇ ಇಲ್ಲಿಗೆ ಬಂದು ರಾಜಕುಮಾರರಾಗುತ್ತಾರೆ. ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ ಆಗಿದ್ದ ಅನ್ನುವ ಮಾತು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಪುನಃ ಶ್ರೀಕೃಷ್ಣ ಬಡವ ಆಗುತ್ತಾನೆ. ಬಡವ ಆದಂತಹ ಶ್ರೀಕೃಷ್ಣ ಬಡವನಿಂದ ಪುನಃ ರಾಜಕುಮಾರ ಆಗುತ್ತಾನೆ. ಈ ಬ್ರಹ್ಮ ತಂದೆ ಕೂಡ ಬಡವರಾಗಿದ್ದರು. ಮಕ್ಕಳಾದ ನಿಮಗೋಸ್ಕರ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿದ್ದರು. ಒಂದು ವೇಳೆ ಬ್ರಹ್ಮ ತಂದೆ ಹಣವನ್ನು ಸಂಪಾದನೆ ಮಾಡದೇ ಇದ್ದಿದ್ದರೆ ನಿಮ್ಮೆಲ್ಲರ ಪಾಲನೆ ಹೇಗೆ ನಡೆಯುತ್ತಿತ್ತು? ಈ ಯಾವ ಮಾತು ಶಾಸ್ತ್ರದಲ್ಲಿ ಇಲ್ಲ. ಶಿವ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಅವಶ್ಯವಾಗಿ ಈ ಬ್ರಹ್ಮ ತಂದೆ ಹಳ್ಳಿಯ ಹುಡುಗ ಆಗಿದ್ದರು. ಬ್ರಹ್ಮ ತಂದೆಗೆ ಶ್ರೀಕೃಷ್ಣ ಅನ್ನುವ ಹೆಸರಂತೂ ಇರಲಿಲ್ಲ. ಇವರ ಹೆಸರು ಶ್ರೀಕೃಷ್ಣ ಆಗಿರಲಿಲ್ಲ. ಇದು ಆತ್ಮದ ಮಾತಾಗಿದೆ. ಆದ್ದರಿಂದ ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಶಿವ ಜಯಂತಿ ಹಬ್ಬದಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಚಿತ್ರವನ್ನು ಹಾಕಿ ಚಿತ್ರದ ಮೂಲಕ ಸೇವೆಯನ್ನು ಮಾಡಿ ಮತ್ತು ಬೋರ್ಡ್ನಲ್ಲಿ ಬರೆಯಬೇಕು. ಬೇಹದ್ದಿನ ತಂದೆಯ ಮೂಲಕ 21 ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯ ಸೆಕೆಂಡ್ ನಲ್ಲಿ ಹೇಗೆ ಸಿಗುತ್ತದೆ ಅನ್ನುವುದನ್ನು ಇಲ್ಲಿಗೆ ಬಂದು ತಿಳಿದುಕೊಳ್ಳಿ ಎಂದು. ಹೇಗೆ ದೀಪಾವಳಿಯ ಸಮಯದಲ್ಲಿ ಅನೇಕರು ಅಂಗಡಿಯನ್ನು ತೆರೆದು ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಈಗ ನೀವು ಪುನಃ ಅವಿನಾಶಿ ಜ್ಞಾನರತ್ನದ ಅಂಗಡಿಯನ್ನು ತೆರೆದು ಆ ಅಂಗಡಿಯಲ್ಲಿ ಕುಳಿತುಕೊಳ್ಳಬೇಕು. ನಿಮ್ಮ ಅಂಗಡಿ ಬಹಳಷ್ಟು ಶೃಂಗರಿತ ಆಗಿರಬೇಕು. ನೀವೀಗ ಈ ಅವಿನಾಶಿ ಜ್ಞಾನರತ್ನದ ನಿಮ್ಮ ಅಂಗಡಿಯನ್ನು ಬಹಳಷ್ಟು ಶೃಂಗಾರ ಮಾಡಬೇಕು. ಮನುಷ್ಯರು ದೀಪಾವಳಿಯ ಸಮಯದಲ್ಲಿ ತಮ್ಮ ಅಂಗಡಿಯನ್ನು ಶೃಂಗಾರ ಮಾಡುತ್ತಾರೆ. ನೀವು ಪುನಃ ಶಿವ ಜಯಂತಿಯ ಸಮಯದಲ್ಲಿ ನಿಮ್ಮ ಜ್ಞಾನರತ್ನದ ಅಂಗಡಿಯ ಶೃಂಗಾರವನ್ನು ಮಾಡಿ. ಪರಮಾತ್ಮ ಶಿವ ತಂದೆ ಎಲ್ಲಾ ಆತ್ಮರ ದೀಪವನ್ನು ಬೆಳಗಿಸುತ್ತಾರೆ. ಶಿವ ತಂದೆ ಎಲ್ಲರ ಆತ್ಮ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಜಗತ್ತಿನ ಜನ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮಿಯ ಸಮ್ಮುಖಕ್ಕೆ ಹೋಗಿ ವಿನಾಶಿ ಧನ ಸಂಪತ್ತನ್ನು ಬೇಡುತ್ತಾರೆ ಮತ್ತು ಇಲ್ಲಿ ನಿಮಗೆ ಜಗದಂಬೆಯ ಮೂಲಕ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಈ ಎಲ್ಲಾ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಯಾವುದೇ ಶಾಸ್ತ್ರವನ್ನು ಕೈಯಲ್ಲಿ ಇಟ್ಟುಕೊಂಡು ಶಾಸ್ತ್ರವನ್ನು ಓದಿ ಹೇಳುತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಪರಮಾತ್ಮ ತಂದೆಗೆ ಈ ಮಾತು ಕೂಡ ಗೊತ್ತಿದೆ, ಇಂತಿಂತಹ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಎಂದು. ಆದ್ದರಿಂದ ಪರಮಾತ್ಮ ತಂದೆಗೆ ಚೆನ್ನಾಗಿ ಸೇವೆಯನ್ನು ಮಾಡುವಂತಹ ಮಕ್ಕಳ ನೆನಪು ಬರುತ್ತಿರುತ್ತದೆ.
ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಒಬ್ಬೊಬ್ಬರು ತಮ್ಮ ಆಂತರ್ಯದಲ್ಲಿ ಏನು ವಿಚಾರವನ್ನು ಮಾಡುತ್ತಿದ್ದಾರೋ ಆ ವಿಚಾರವನ್ನು ಓದುತ್ತಿದ್ದಾರೆ. ಅಂದರೆ ಪ್ರತಿಯೊಬ್ಬರ ಮನಸ್ಸಿನ ಆಂತರ್ಯದ ವಿಚಾರ ತಂದೆಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ಕೆಲವೊಮ್ಮೆ ಮಕ್ಕಳ ಮನಸ್ಸಿನ ವಿಚಾರ ತಂದೆಗೆ ಗೊತ್ತಾಗುತ್ತದೆ. ಈ ಮಗು ಪತಿತ ಆಗಿದೆ ಎಂದು ತಂದೆಗೆ ಮಕ್ಕಳ ಬಗ್ಗೆ ಸಂಶಯ ಬರುತ್ತದೆ. ಏಕೆಂದರೆ ಆ ಮಕ್ಕಳ ಚೆಹರೆ ಬಹಳಷ್ಟು ಬಾಡಿ ಹೋಗಿರುತ್ತದೆ. ಅಂದರೆ ಮಕ್ಕಳು ಬೇಸರಕ್ಕೊಳಗಾಗಿರುತ್ತಾರೆ. ಮಕ್ಕಳು ಯಾವಾಗ ಬಾಡಿ ಹೋಗುತ್ತಾರೋ ಆಗ ಮೇಲಿನಿಂದ ಪರಮಾತ್ಮ ತಂದೆ ಸಂದೇಶವನ್ನು ಕಳಿಸುತ್ತಾರೆ, ಈ ಮಕ್ಕಳನ್ನು ಕೇಳಿ ಎಂದು. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅಂದರೆ ಈ ಮಕ್ಕಳು ಏಕೆ ಬೇಸರಕ್ಕೊಳಗಾಗಿದ್ದಾರೆ ಎಂದು, ಈ ಮಕ್ಕಳನ್ನು ಕೇಳಿ ಎಂದು ತಂದೆ ಸಂದೇಶವನ್ನು ಕಳಿಸುತ್ತಾರೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಕೆಲವು ಮಕ್ಕಳಿಗೆ ಮಾತ್ರ ಏಕೆ ಬೇಸರಕ್ಕೊಳಗಾಗಿದ್ದಾರೆ ಕೇಳಿ ಎಂದು ಸಂದೇಶವನ್ನು ಕಳಿಸುತ್ತಾರೆ. ಇನ್ನು ಪರಮಾತ್ಮ ತಂದೆ ಎಲ್ಲರಿಗೋಸ್ಕರ ಈ ಸಂದೇಶವನ್ನು ಕಳಿಸುವುದಿಲ್ಲ. ಹಾಗೆ ನೋಡಿದರೆ ಅನೇಕ ಮಕ್ಕಳು ಇಂಥವರಿದ್ದಾರೆ, ಅವರು ತಮ್ಮ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಯಾರು ಕಾಮ ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೋ ಅವರು ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ನೀವು ಸತ್ಯವನ್ನು ಹೇಳಿದರೆ ನಿಮಗೆ ಸ್ವಲ್ಪ ಲಾಭ ಆಗುತ್ತದೆ. ನೀವು ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳದೇ ಇದ್ದರೆ ನಿಮಗೆ ನೀವೇ ಇನ್ನೂ ಜಾಸ್ತಿ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ನೀವೀಗ ಸ್ವಯಂ ಅರ್ಥ ಮಾಡಿಕೊಳ್ಳಬೇಕು, ಪರಮಾತ್ಮ ತಂದೆ ನಮ್ಮನ್ನು ಸುಂದರ ಆತ್ಮರನ್ನಾಗಿ ಮಾಡಲು ಬಂದಿದ್ದಾರೆ. ಆದರೆ ನಾವು ಪುನಃ ಮುಖವನ್ನು ಕಪ್ಪು ಮಾಡಿಕೊಂಡಿದ್ದೇವೆ ಎಂದು ನಿಮಗೆ ಅರ್ಥ ಆಗುತ್ತದೆ. ಈ ಜಗತ್ತು ಮುಳ್ಳಿನ ಕಾಡಾಗಿದೆ, ಇದು ಮುಳ್ಳಿನ ಜಗತ್ತಾಗಿದೆ. ಮನುಷ್ಯಾತ್ಮರೆಲ್ಲರೂ ಕೂಡ ಮುಳ್ಳಾಗಿದ್ದಾರೆ. ಈ ಮುಳ್ಳಿನ ಕಾಡಿನಲ್ಲಿ ಮುಳ್ಳು ಅನ್ನುವ ಮನುಷ್ಯರಿದ್ದಾರೆ. ಸತ್ಯುಗಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ. ಈ ಕಲಿಯುಗ ಕಾಡಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಧರ್ಮದ ಜ್ಞಾನಿ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಮೊದಲನೇ ನಂಬರ್ನ ಶ್ರೀಕೃಷ್ಣನನ್ನು ನೋಡಿ. ಶ್ರೀಕೃಷ್ಣ ಪುನಃ 84 ಜನ್ಮವನ್ನು ಪಡೆದುಕೊಂಡು ನಂತರ ಹೇಗೆ ಬ್ರಹ್ಮ ತಂದೆ ಆಗುತ್ತಾರೆ ನೋಡಿ. ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ. ಆದ್ದರಿಂದ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ಸ್ವರ್ಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳಷ್ಟು ಜ್ಞಾನದ ಪಾಯಿಂಟ್ ಇದೆ. ಆ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ನೀವು ನೋಟ್ ಮಾಡಿಕೊಳ್ಳಬೇಕು. ಹೇಗೆ ವಕೀಲರು ತಮ್ಮ ನೋಟ್ಬುಕ್ ನಲ್ಲಿ ಅನೇಕ ಪಾಯಿಂಟ್ ಅನ್ನು ನೋಟ್ ಮಾಡಿ ಇಟ್ಟುಕೊಂಡಿರುತ್ತಾರೆ, ಡಾಕ್ಟರ್ಗಳು ಕೂಡ ಪುಸ್ತಕವನ್ನು ಇಟ್ಟುಕೊಂಡಿರುತ್ತಾರೆ, ಅಂದರೆ ನೋಟ್ಬುಕ್ ಅನ್ನು ಇಟ್ಟುಕೊಂಡಿರುತ್ತಾರೆ. ಆ ನೋಟ್ಬುಕ್ ಅನ್ನು ನೋಡಿ, ಆ ನೋಟ್ಬುಕ್ ನ ಆಧಾರದಿಂದ ಅವರು ಔಷಧಿಯನ್ನು ಕೊಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಬಹಳ ಚೆನ್ನಾಗಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಸೇವೆಯನ್ನು ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ನಂಬರ್ 1 ಮಂತ್ರವನ್ನು ನೀಡಿದ್ದಾರೆ. ಮನ್ಮನಾಭವ ಅನ್ನುವ ನಂಬರ್ 1 ಮಂತ್ರವನ್ನು ಪರಮಾತ್ಮ ತಂದೆ ನಮಗೆ ನೀಡಿದ್ದಾರೆ. ನೀವೀಗ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಶಿವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುತ್ತಾರೆ. ಆದರೆ ಶಿವತಂದೆ ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ? ಶಿವತಂದೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ನಮಗೆ ಕೊಟ್ಟಿರಬೇಕು. ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡಿ 5000 ವರ್ಷ ಆಗಿದೆ. ಸ್ವರ್ಗ ಇದ್ದಿದ್ದು ಪುನಃ ನರಕ ಆಗುತ್ತದೆ, ನರಕ ಪುನಃ ಸ್ವರ್ಗ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ. ಆಗ ನಿಮ್ಮ ಪ್ರತಿಯೊಂದು ಮಾತು ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗುತ್ತದೆ. ಆದರೆ ಮಕ್ಕಳ ಯೋಗ ಸರಿಯಿಲ್ಲ. ಮಕ್ಕಳಿಗೆ ಕಾರಣ ಮಕ್ಕಳಿಗೆ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಅರ್ಥ ಆಗುತ್ತಿಲ್ಲ. ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳ ವಿಕರ್ಮ ವಿನಾಶ ಆಗುವುದಿಲ್ಲ. ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳು ಅಷ್ಟೊಂದು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ಮಕ್ಕಳ ಖಾತೆಯಲ್ಲಿ ಪಾಪ ಹಾಗೆ ಉಳಿದುಕೊಳ್ಳುತ್ತದೆ. ನಂತರ ಅಂತಹ ಮಕ್ಕಳ ಪದವಿ ಕೂಡ ಕಡಿಮೆ ಆಗುತ್ತದೆ. ಇಂತಹ ಅನೇಕ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಇದ್ದಾರೆ. ಅವರು ಸ್ವಲ್ಪ ಕೂಡ ಯೋಗವನ್ನು ಮಾಡುವುದಿಲ್ಲ. ಅಂದರೆ ಅವರು ಸ್ವಲ್ಪ ಕೂಡ ಯೋಗದಲ್ಲಿ ಸ್ಥಿತ ಆಗಿಲ್ಲ. ಯಾರು ಯೋಗದಲ್ಲಿ ಸ್ಥಿತ ಆಗಿಲ್ಲವೋ ಅಂತವರು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುತ್ತಾರೆ. ಯೋಗದಲ್ಲಿ ಸ್ಥಿತ ಆಗದೇ ಇರುವ ಕಾರಣ, ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಕಾರಣ, ಯಾವ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಆ ವ್ಯಕ್ತಿಯ ನೆನಪು ಅವರಿಗೆ ಬರುತ್ತದೆ. ವ್ಯಕ್ತಿಗಳನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಆತ್ಮ ಅಭಿಮಾನಿಗಳಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ.
ಸಮಯದಲ್ಲಿ ಅವಿನಾಶಿ ಜ್ಞಾನರತ್ನದ ಅಂಗಡಿಯನ್ನು ತೆರೆದು ಸೇವೆಯನ್ನು ಮಾಡಬೇಕು. ಶಿವ ಜಯಂತಿಯ ದಿನದಂದು ಮನೆ ಮನೆಯಲ್ಲೂ ದೀಪವನ್ನು ಹಚ್ಚಿ ಮನೆಯನ್ನು ಬೆಳಗುವಂತೆ ಮಾಡಿ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ತಂದೆಯ ಜೊತೆಗೆ ಸಂಪೂರ್ಣ ಸತ್ಯವಂತರಾಗಿ ಇರಬೇಕು. ಯಾವುದಾದರೂ ಒಂದು ವಿಕರ್ಮವನ್ನು ಮಾಡಿ ಪಾಪ ಕರ್ಮವನ್ನು ಮಾಡಿದ ನಂತರ ಪರಮಾತ್ಮ ತಂದೆಯಿಂದ ಆ ಪಾಪವನ್ನು ಬಚ್ಚಿಟ್ಟುಕೊಳ್ಳಬಾರದು. ಅಂದರೆ ತಂದೆಗೆ ಸತ್ಯವನ್ನೇ ತಿಳಿಸಬೇಕು. ಈಗ ನಾವು ಎಷ್ಟು ಯೋಗಯುಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ನಮ್ಮ ಖಾತೆಯಲ್ಲಿ ಯಾವುದೇ ಪಾಪಕರ್ಮ ಉಳಿದುಕೊಳ್ಳಬಾರದು. ಅಷ್ಟೊಂದು ಯೋಗಯುಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಇಂದಿನ ವರದಾನ ಆಗಿದೆ, ನನ್ನತನದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿಗಳಾಗಿ. ಸಂಬಂಧದ ತ್ಯಾಗ, ವೈಭವದ ತ್ಯಾಗವನ್ನು ಮಾಡುವುದು ದೊಡ್ಡ ಮಾತಲ್ಲ. ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಸಂಕಲ್ಪದಲ್ಲೂ ಅನ್ಯರನ್ನು ಮುಂದಿಡುವಂತಹ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಮೊದಲು ತಾವು ಎಂದು ಅನ್ಯರನ್ನು ಮುಂದಿಡಬೇಕು. ಇದು ಸರ್ವಶ್ರೇಷ್ಠ ತ್ಯಾಗ ಆಗಿದೆ. ಇದಕ್ಕೆ ಸ್ವಯಂನ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಹೇಗೆ ಬ್ರಹ್ಮ ತಂದೆ ಸದಾ ಮಕ್ಕಳನ್ನು ಮುಂದೆ ಇಟ್ಟರು, ಬ್ರಹ್ಮ ತಂದೆ ನಾನು ಮುಂದಿರಬೇಕು ಅನ್ನುವ ಮಾತನ್ನು ಸದಾ ತ್ಯಾಗ ಮಾಡಿದ್ದರು. ಈ ತ್ಯಾಗದ ಕಾರಣ ಬ್ರಹ್ಮ ತಂದೆ ಎಲ್ಲರಿಗಿಂತ ಮುಂದೆ ಹೋದರು. ಅಂದರೆ ನಂಬರ್ 1 ನಲ್ಲಿ ಬರುವಂತಹ ಫಲ ಬ್ರಹ್ಮ ತಂದೆಗೆ ಈ ತ್ಯಾಗದ ಕಾರಣ ಪ್ರಾಪ್ತಿಯಾಯಿತು. ಅಂದ ಮೇಲೆ ನೀವೆಲ್ಲರೂ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ. ಇಂದಿನ ಸ್ಲೋಗನ್ ಆಗಿದೆ, ತಕ್ಷಣ ಯಾರಲ್ಲಾದರೂ ಇರುವಂತಹ ಅವಗುಣಗಳ ಬಗ್ಗೆ ವರ್ಣನೆ ಮಾಡುವುದು. ಅಂದರೆ ತಕ್ಷಣ ಅನ್ಯರಲ್ಲಿರುವಂತಹ ದೋಷವನ್ನು ಹುಡುಕುವುದು ಕೂಡ ದುಃಖವನ್ನು ನೀಡುವುದೇ ಆಗಿದೆ. ನಾವೀಗ ಯಾರಿಗೆ ದುಃಖವನ್ನು ನೀಡಬಾರದು. ಅದಕ್ಕೋಸ್ಕರ ಅನ್ಯರಲ್ಲಿರುವಂತಹ ಅವಗುಣವನ್ನು ಎಂದೂ ನೋಡಬಾರದು. ನೋಡಿ ಅದರ ಬಗ್ಗೆ ತಕ್ಷಣ ವರ್ಣನೆ ಮಾಡಬಾರದು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ 2ನೇ ಪಾಯಿಂಟ್ ಆಗಿದೆ, ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸರ್ವರಿಗೂ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಹೇಗೆ ಶ್ರೇಷ್ಠ ಟವರ್ನ ಮೂಲಕ ಎಲ್ಲರಿಗೂ ಶಕ್ತಿ ಪ್ರಾಪ್ತಿಯಾಗುತ್ತದೆ, ಸರ್ವಶ್ರೇಷ್ಠ ಸ್ತಂಭ ಬೆಳಕು ಮತ್ತು ಶಕ್ತಿಯನ್ನು ಹರಡುತ್ತದೆ. ಅದೇ ರೀತಿ ಪರಮಾತ್ಮ ತಂದೆಯ ಮಕ್ಕಳಾದ ನೀವೆಲ್ಲರೂ ನಿಮ್ಮ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ, ಅಂದರೆ ಶ್ರೇಷ್ಠ ಸ್ಥಾನದಲ್ಲಿ ಕುಳಿತು ಕಡಿಮೆ ಅಂದರೆ 4 ಗಂಟೆ ಇಡೀ ವಿಶ್ವಕ್ಕೆ ಪ್ರಕಾಶ ಮತ್ತು ಶಕ್ತಿಯ ಕಿರಣವನ್ನು ನೀಡಿ. ಅಂದರೆ ಕಡಿಮೆ ಅಂದರೆ 4 ಗಂಟೆ ಶ್ರೇಷ್ಠ ಸ್ಥಾನ ಮತ್ತು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಇಡೀ ವಿಶ್ವದ ಆತ್ಮರಿಗೆ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯನ್ನು ನೀಡಿ. ಯಾವಾಗ ಸೂರ್ಯ ಉನ್ನತ ಸ್ಥಾನದಲ್ಲಿ ಇರುತ್ತಾನೋ ಆಗ ಇಡೀ ವಿಶ್ವಕ್ಕೂ ಪ್ರಕಾಶವನ್ನು ನೀಡಲು ಸಾಧ್ಯ. ಸೂರ್ಯ ಉನ್ನತ ಸ್ಥಾನದಲ್ಲಿರುವ ಕಾರಣ ಇಡೀ ವಿಶ್ವಕ್ಕೆ ಪ್ರಕಾಶವನ್ನು ನೀಡುತ್ತಿದ್ದಾನೆ. ಅಂದ ಮೇಲೆ ಈ ಸಾಕಾರ ಜಗತ್ತಿಗೆ ಶಕ್ತಿಯನ್ನು ನೀಡುವುದಕ್ಕೋಸ್ಕರ ನೀವು ಶ್ರೇಷ್ಠ ಸ್ಥಾನದ ನಿವಾಸಿಗಳಾಗಿ ನೀವೀಗ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತ ಆದಾಗ ಮಾತ್ರ ಈ ಸಾಕಾರ ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೂ ಪ್ರಕಾಶ ಮತ್ತು ಶಕ್ತಿಯ ಕಿರಣವನ್ನು ನೀಡಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.